ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಜ್ಞಾನಪರ್ವ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾಪರಶ್ರುತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ನಾವು ಈ ಭಗವಂತನ ಉಪಾಸನೆಯ ಬಗ್ಗೆಯಲ್ಲಿ ಯಾವುದು ಸುಲಭ ಯಾವುದು ಕಷ್ಟ ಅನ್ನುವ ರೀತಿಯಲ್ಲಿ ನೋಡ್ತಾ ಇದ್ವಿ. ಸುಗುಣೋಪಾಸನೆ ಸುಲಭವೇ, ನಿರ್ಗುಣೋಪಾಸನೆ ಸುಲಭವೇ ಅನ್ನುವ ದಿಕ್ಕಿನಲ್ಲಿ ನಾವು ನೋಡ್ತಾ ಇದ್ವಿ. ಇದರಲ್ಲಿ ಇನ್ನೊಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾವುದನ್ನಾದರೂ ಮಾಡು, ಆ ಭಗವಂತ ಹೇಳೋದು ಅನನ್ಯವಾದಂತಹ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿ. ಅನನ್ಯವಾದ ಭಕ್ತಿಯನ್ನು ನಮ್ಮ ಕೈಲಿ ಮಾಡೋಕ್ಕಾಗದೆ ಹೋದರೆ, ಅಂದರೆ ಬಿಡುವಿಲ್ಲದೆ ಬರೀ ಭಗವಂತನೇ ನೆನೆಸ್ಕೊ ಅಂದರೆ ಇವತ್ತಿನ ವ್ಯವಹಾರ ರೂಪಗಳ ಮಧ್ಯದಲ್ಲಿ ಬಹಳ ಕಷ್ಟವಾಗುತ್ತದಲ್ವಾ. ಅಂತಹ ಸಮಯದಲ್ಲಿಯೂ ಕೂಡ ನಾವು ಸ್ವಲ್ಪ ಹೊತ್ತು ನಾಮಸ್ಮರಣೆ ಮಾಡಬಹುದು, ಇನ್ನು ಸ್ವಲ್ಪ ಹೊತ್ತು ಯಾವುದಾದರೂ ಒಂದು ಒಳ್ಳೆಯ ಸದ್ವಿಚಾರವನ್ನು ಸತ್ಸಂಗವನ್ನು ಕೇಳಬಹುದು, ನಾಮಸ್ಮರಣೆಯನ್ನು ರಾಮಕೋಟಿ ರಚನೆಯಲ್ಲಿ ಪರಮಾತ್ಮನ ಹೆಸರುಗಳನ್ನು ಬರೆಯಬಹುದು, ಸ್ವಲ್ಪ ಧ್ಯಾನ ಮಾಡಬಹುದು. ಈ ರೀತಿಯಲ್ಲಿ ಅನನ್ಯವಾದ ಚಿಂತನೆಯನ್ನು ತೈಲಧಾರೆಯಂತೆ ಮಾಡಬೇಕು. ಅದನ್ನೇ ನಮ್ಮ ಭೀಮಸೇನ್ ಜೋಶಿ ಅವರು ಹೇಳ್ತಾರೆ, ಕೈಲಾಸವಾಸ ಗೌರೀಶ ಈಶಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಕೈಲಾಸವಾಸ ಗೌರೀಶ ಈಶಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ತೈಲಧಾರೆ ಯಾಕೆ ಅಂತ ಹೇಳ್ತಾರೆ ಅಂತಂದರೆ, ನೀರಿನ ಧಾರೆ ಬಿದ್ದಾಗ ನೀರನ್ನು ಒಂದೊಂದೇ ಡ್ರಾಪ್ ಹಾಕಿ ಅದು ಕಂಟಿನ್ಯೂಸ್ ಬರೋದಿಲ್ಲ, ಒಂದಾದ್ಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಆದರೆ ತೈಲವಾದರೆ ಒಂದೇ ನೂಲಿನ ಥರ ಬೀಳುತ್ತೆ. ಹಾಗಾಗಿ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಹೇಳುವುದು. ತೈಲಧಾರೆಯ ರೀತಿಯಲ್ಲಿ ನಾವು ಭಗವಂತನಲ್ಲಿ ಅನನ್ಯವಾದಂತಹ ಮನಸ್ಕರಾದರೆ ಅದು ನಮಗೆ ಫಲಿಸ್ತದೆ. ನೀವು ಅದೇ ರೀತಿಯಲ್ಲಿ ಬೇಕಾದರೆ ಪ್ರವಚನವನ್ನು ಹೇಳಬಹುದು ಅಥವಾ ಪ್ರವಚನವನ್ನು ಕೇಳಬಹುದು. ಎರಡರಲ್ಲಿಯೂ ಕೂಡ ಭಗವಂತನ ಧ್ಯಾನವೇ ಮನಸ್ಸಿನಲ್ಲಿ, ಭಗವಂತನನ್ನೇ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಹೋದರೆ ಅನನ್ಯ ಮನಸ್ಕರು ಅಂದರೆ ಅನ್ಯತ್ ನ, ಬೇರೆ ಏನೂ ಇಲ್ಲ ಭಗವಂತ ಒಬ್ಬನೇ ಅಂತ ಹೇಳಿ ಭಗವಂತನನ್ನು ಬಿಟ್ಟು ಬೇರೆ ಏನನ್ನೂ ಯೋಚನೆ ಮಾಡದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ಅನನ್ಯ ಅಂತ ಹೇಳ್ತೀವಿ. ಆ ಅನನ್ಯ ಪರಿಸ್ಥಿತಿಯಲ್ಲಿ ಮನಸ್ಕನಾಗದೇ ಹೋದರೆ ಪ್ರವಚನ ಮಾಡಿದರೂ ಪ್ರಯೋಜನವಿಲ್ಲ, ಪ್ರವಚನವನ್ನು ಕೇಳಿದರೂ ಕೂಡ ಪ್ರಯೋಜನವಿಲ್ಲ. ಆ ಭಗವಂತ ನಾವು ಷೋಡಶೋಪಚಾರಗಳನ್ನು ಮಾಡಬೇಕಾದ್ರೆ ಭಗವದಾರಾಧನೆಯ ಕ್ರಮದಲ್ಲಿ ಧ್ಯಾಯಾಮಿ, ಫಸ್ಟ್ ಶುರುವಾಗೋದೇ ಧ್ಯಾಯಾಮಿ. ಭಗವಂತನ ಧ್ಯಾನವನ್ನು ಮಾಡಬೇಕು, ಅವನನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಬೇಕು, ಹೃದಯದ ಗುಡಿಯಲ್ಲಿ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು. ಹಾಗಾಗಿ ಧ್ಯಾಯಾಮಿ ಅಂತ ಹೇಳ್ತೀವಿ. ಆಮೇಲೆ ಆಸನಂ ಸಮರ್ಪಯಾಮಿ, ಪಾದಯೋ ಪಾದ್ಯಂ ಸಮರ್ಪಯಾಮಿ, ಮುಖೆ ಆಚಮನೀಯಂ ಸಮರ್ಪಯಾಮಿ, ಅದೆಲ್ಲ ಆಮೇಲೆ. ಮೊದಲು ಧ್ಯಾಯಾಮಿ. ಆದ್ದರಿಂದ ಈ ಷೋಡಶೋಪಚಾರಗಳಲ್ಲಿ ಮಾಡುವುದು ಕೂಡ ಧ್ಯಾನವೇ. ಆದ್ದರಿಂದ ಎಡಬಿಡದೆ ಅವನನ್ನು ಭಗವಂತನನ್ನು ನೆನೆಸಿಕೊಂಡು ಯಾರು ಸಂಗೀತ ಬೇಕಾದರೂ ಹಾಡ್ಬೋದು, ಭಕ್ತಿಯನ್ನು ಬೇಕಾದರೂ ಹಾಡ್ಬೋದು. ಆದರೆ ಗೀತೆಗಳನ್ನು ಹಾಡಿ ಭಗವಂತನನ್ನು ಅನನ್ಯವಾಗಿ ಮನಸ್ಸಿನಲ್ಲಿಟ್ಟು ಚಿಂತಿಸಿ ಅದರ ಅರ್ಥವನ್ನು ತಿಳಿದುಕೊಂಡು ಅದನ್ನು ಅನುಭವಿಸಿ ಕಣ್ಣಿನಲ್ಲಿ ಒಂದು ಸಂತೋಷದ ಒಂದೆರಡು ಕಣ್ಣೀರುಗಳು ಸುರಿಯುವಂತೆ ಅದನ್ನು ಇಲ್ಲಿಯೇ ವರ್ಣಿಸ್ತಾ ಶೀತಾಂಬು ಅಂತಾರೆ. ಯಾರಿಗೆ ಸಂತೋಷದಿಂದ ಕಣ್ಣಿನಲ್ಲಿ ನೀರು ಬರ್ತದೋ ಆ ನೀರು ತಣ್ಣಗಿರ್ತದಂತೆ. ಕೋಪದಿಂದ ಕಷ್ಟದಿಂದ ಅಳ್ತಾರಲ್ಲ ಅಂತಹವರುಗಳಿಗೆ ಕಣ್ಣೀರು ಉಷ್ಣವಾಗಿರುತ್ತಂತೆ. ಇದು ಶೀತಾಂಬು, ಅದು ಉಷ್ಣಾಂಬು. ಈ ಶೀತಾಂಬು ಯಾರಿಗೆ ಬರ್ತದೆ, ಹಾಗೆ ಬರದೇ ಹೋದರೆ ಸಂಗೀತ ಕಚೇರಿ ಆಗ್ತದೆ, ಧ್ಯಾನವಾಗೋದಿಲ್ಲ. ಅದು ಧ್ಯಾನವಾಗಬೇಕು ಅಂದರೆ ಅನನ್ಯ ಮನಸ್ಕನಾಗಬೇಕು,
ಪರಮಾತ್ಮನಲ್ಲಿ ಮನಸ್ಸಿದ್ದು ಹಾಡನ್ನು ಹೇಳಬೇಕು. ನಾರದಾದಿಗಳ ಹಾಡುಗಳನ್ನೇ ಕೇಳಿದ್ದ ಭಗವಂತ ನಮ್ಮ ಹಾಡನ್ನು ಕೇಳಿ ಸಂತೋಷ ಪಡಬೇಕು, ಅವನಿಗೆ ನಮ್ಮಲ್ಲಿ ಕರುಣೆ ಬರಬೇಕು ಅಂದರೆ ನಾವು ಅವನಲ್ಲಿ ಭಕ್ತಿಯನ್ನು ಇಟ್ಟಿರಬೇಕೇ ಹೊರತು ಇಲ್ಲದೇ ಇದ್ದರೆ ಇದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಲ್ಲದೆ ಈಗ ಆ ರೀತಿಯಲ್ಲಿ ಮಾಡಬೇಕು ಅಂದರೆ ಏನೇನನ್ನು ಮಾಡಬಹುದು ನಾವು? ಆದ್ದರಿಂದ ಸಗುಣೋಪಾಸನೆಯನ್ನಾದರೂ ಮಾಡಿ ದೇವರನ್ನು ಅನನ್ಯವಾಗಿ ಭಜಿಸಿ ಆ ರೀತಿಯಲ್ಲಾದರೂ ಮಾಡ್ಬೋದು. ಅಥವಾ ಪ್ರಾಣಾಯಾಮ, ಪ್ರತ್ಯಾಹಾರ, ಯಮ ನಿಯಮಾದಿಗಳನ್ನು ತಿಳಿದು ಶ್ರೇಷ್ಠವಾದ ಪರಿಶ್ರಮದಿಂದ ಆ ಭಗವಂತನನ್ನಾದರೂ ಪಡೆಯಬಹುದು. ಅಥವಾ ಭಾಗವತದಲ್ಲಿ ಹೇಳಿರುವ ರೀತಿಯಲ್ಲಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಆತ್ಮನಿವೇದನಂ, ಈ ನವವಿಧ ಭಕ್ತಿಗಳನ್ನು ಹೇಳ್ತಾರೆ ಭಾಗವತದಲ್ಲಿ. ಈ 9 ರೀತಿಯ ಭಕ್ತಿಯಲ್ಲಿ ಯಾವುದನ್ನಾದರೂ ಮಾಡಿ ಅಥವಾ ಎಲ್ಲವನ್ನೂ ಮಾಡಿ ಆ ಭಗವಂತನನ್ನು ಪಡೆಯಬಹುದು. ಏನು ವ್ಯತ್ಯಾಸವಿಲ್ಲ. ಹೀಗಾದರೂ ಊಟ ಮಾಡಿ ಭಗವಂತನನ್ನು ಒಪ್ಪಿಸಬಹುದು, ಹೀಗಾದರೂ ಒಪ್ಪಿಸಬಹುದು. ಆದರೆ ಹೀಗೆ ಹೋಗೋದು ಸ್ವಲ್ಪ ಕಷ್ಟ ಅನ್ನೋದನ್ನೇ ಇಲ್ಲಿ ಕೃಷ್ಣ ಹೇಳ್ತಾನೆ ಅಂತ ಹೇಳಿ ಇಲ್ಲಿ ಈ ಶ್ಲೋಕದ ಈ ಆರಂಭದಲ್ಲಿ ಸಾಮಾನ್ಯವಾಗಿ ಅವನಿಗೆ ಬರತಕ್ಕಂತಹ ಅನುಮಾನವನ್ನು ತಾನು ಹೇಳ್ಕೊಳ್ತಾನೆ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮ. ಭಗವಂತ, ಯಾರು ಸತತವಾಗಿ ಭಕ್ತಿಯಿಂದ ನಿನ್ನನ್ನು ಉಪಾಸನೆ ಮಾಡ್ತಾರೋ ಅವರಲ್ಲಿ ಅಕ್ಷರಂ ಅವ್ಯಕ್ತಂ ಅಂದರೆ ನಿರ್ಗುಣೋಪಾಸಕರ ವಾಸಿನೋ ಆ ಯೋಗ ಶ್ರೇಷ್ಠನೋ, ಅಥವಾ ನಾನು ಈಗ ಚತುರ್ಭುಜನನ್ನು ನೋಡಿ ಯಾವ ಭಗವಂತನನ್ನು ಉಪಾಸನೆ ಮಾಡಿದನೋ ಆ ಉಪಾಸನೆ ಶ್ರೇಷ್ಠನೋ ಅಂತ ಹೇಳಿ ಸಗುಣೋಪಾಸನೆಯೋ ನಿರ್ಗುಣೋಪಾಸನೆಯೋ ಯಾವುದು ಶ್ರೇಷ್ಠ ಅಂತ ಕೇಳ್ತಾನೆ. ಯಾಕೆಂದರೆ ಅವನಿಗೆ ಅನುಮಾನವಿತ್ತು. ಹಿಂದೆ ಅವನಲ್ಲಿ ಪ್ರಶ್ನೆಗಳನ್ನು ಭಗವಂತನೇ ಹೇಳಿರ್ತಾನೆ. ಕರ್ಮ ಸನ್ಯಾಸಕ್ಕೂ ಕರ್ಮಯೋಗಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿರುವುದರಿಂದ ಅವನಲ್ಲಿ ಸ್ವಾಭಾವಿಕವಾಗಿ ಈ ಕನ್ಫ್ಯೂಷನ್ ಬಂದಿದೆ. ಆಗ ಭಗವಂತ ಹೇಳ್ತಾನೆ, ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇ ಯುಕ್ತತಮಾಮತಃ. ಯಾರು ನನ್ನನ್ನು ಅನನ್ಯವಾಗಿ ನನ್ನಲ್ಲಿ ಮನಸ್ಸು ಏಕಾಗ್ರತೆಗೊಳಿಸಿ ನಿರಂತರವಾಗಿ ಈ ಸಗುಣರೂಪಿ ಪರಮಾತ್ಮನನ್ನು, ಹಿಂದೆ ಹೇಳಿದನಲ್ಲ ಚತುರ್ಭುಜ ಪರಮಾತ್ಮನಾಗಲಿ ಯಾವುದೋ ಭಗವಂತನ ಒಂದು ರೂಪವನ್ನು ನೆನೆಸಿಕೊಂಡು ಅನನ್ಯವಾಗಿ ಯಾರು ಭಕ್ತಿಯನ್ನು ಮಾಡ್ತಾರೆ ಶ್ರದ್ಧೆಯಿಂದ, ಅವರು ಈ ರೀತಿಯ ಸಗುಣೋಪಾಸನೆ ಶ್ರೇಷ್ಠ ಅನ್ನುವುದು ನನ್ನ ಭಾವನೆ ಅಂತ ಹೇಳ್ತಾನೆ ಭಗವಂತ. ಇನ್ನು ಏನಕ್ಕೋಸ್ಕರ ಅದನ್ನು ಹೇಳ್ತಾನೆ ಅಂತ ಅಂದರೆ, ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೋರತಾಃ. ಅವರೂ ಕೂಡ ನನ್ನನ್ನು ತಲುಪ್ತಾರೆ. ಆದರೆ ಕಷ್ಟ ಏನು ಅಂದರೆ, ನಾನೇ ಮಾಡ್ತೇನೆ, ನಾನೇ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ನಾನೇ ಭ್ರೂಮಧ್ಯೆ ಪರಮಾತ್ಮನನ್ನು ಇಟ್ಟುಕೊಂಡು ಆ ದಿವ್ಯ ಜ್ಯೋತಿಯನ್ನೇ ಕಾಣುತ್ತಾ ಅವ್ಯಕ್ತನಾದಂತಹ ಪರಮಾತ್ಮನನ್ನು ನಾನು ಜಪಿಸುತ್ತಾ ನೆತ್ತಿಯಿಂದ ಪ್ರಾಣ ಹೋಗಿ ಭಗವಂತನನ್ನೇ ನಾನು ಪಡೆಯುತ್ತೇನೆ ಅನ್ನತಕ್ಕಂತಹ ನಾನು ಮಾಡ್ತೇನೆ ಅನ್ನತಕ್ಕಂತಹ ಈ ಸ್ವಭಾವ ಇದೆಯಲ್ಲ, ಈ ಸ್ವಭಾವದಿಂದ ಕೆಲವು ಸತಿ ಏನಾಗುತ್ತೆ ಅಂತ ಅಂದರೆ ಕಿಂಚಿತ್ ಅಹಂಕಾರ ಸಂಭವ ಅಂತ ಹೇಳ್ತಾರೆ. ಸ್ವಲ್ಪ ಅಹಂಕಾರ ಬರುವ ಸಾಧ್ಯತೆ ಇದೆ. ಯಾಕೆಂದರೆ ನಾನೇ ಮಾಡಿದೆ, ನಾನೇ ಸಾಧನೆ ಮಾಡಿದೆ ಅನ್ನತಕ್ಕಂತಹದ್ದು ಆ ಅಹಂಕಾರ ಸಂಭಾವ. ಆದ್ದರಿಂದ ಈ ಮಾರ್ಗದಲ್ಲಿ ಯಾವಾಗ ಮನುಷ್ಯನಿಗೆ ಅಹಂಕಾರ ಬರ್ತದೆ ಪರಮಾತ್ಮನನ್ನು ಪಡೆಯುವುದು ಕಷ್ಟ. ಹಾಗಾಗಿ ಇದು ಸ್ವಲ್ಪ ಕಷ್ಟ ಸಾಧ್ಯವಾದಂತಹ ದಾರಿ. ಇಲ್ಲಿಯೂ ಕೂಡ ನನ್ನನ್ನೇ ಪಡೆಯುತ್ತಾರೆ, ಆದರೆ ಈ ದಾರಿಯಲ್ಲಿ ಹೋಗತಕ್ಕಂತಹದ್ದು ಸ್ವಲ್ಪ ಕಷ್ಟ. ಕ್ಲೇಶಾಧಿಕತರೇ ತೇಷಾಂ ಅವ್ಯಕ್ತಾಂ ಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹೇ ವದ್ಭಿರವಾಪ್ಯತೆ. ಈ ನಿರಾಕಾರ ಪರಬ್ರಹ್ಮ ಅಸಚ್ಚಿರಾತ್ಮ ಅಂತಹ ಭಗವಂತನನ್ನು ಸಾಧನೆ ಮಾಡತಕ್ಕಂಥದ್ದು ಪರಿಶ್ರಮವಾಗುವುದು. ಯಾಕೆ ಅಂದರೆ ಈ ದೇಹದ ಅಭಿಮಾನ ಇರತಕ್ಕಂತಹವರು ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟತರವಾದಂತಹ ಕೆಲಸ. ನಾವು ಪದೇ ಪದೇ ಹೇಳ್ತೇವೆ, ಸಾಮಾನ್ಯವಾಗಿ ಇಂದ್ರಿಯಗಳು ಯಾವಾಗಲೂ ಕಾಮ ಆಸೆಗಳನ್ನು ಪಡ್ತವೆ. ಆ ಆಸೆಗಳಿಗೆ ಬಿದ್ದೇ ಮನುಷ್ಯ
ತನ್ನ ನಿಜ ಸ್ಥಿತಿಯನ್ನು ಮರೆತು ಹೋಗ್ಬಿಡ್ತಾನೆ. ಬೇಕು ಬೇಕದು ಬೇಕು ಬೇಕದೆನಿಗಿನ್ನೊಂದು ಬೇಕೆನುತ ಬೊಬ್ಬಿಡುತ್ತ ಲಿಹಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆನಿಬುದೆಂದಿಗೆಲೋ ಮಂಕುತಿಮ್ಮ ಅಂತ ಹೇಳಿದ್ವಲ್ಲ, ಆ ರೀತಿಯಲ್ಲಿ ಈ ಬೇಕು ಅನ್ನತಕ್ಕಂತಹದ್ದು ಬಹಳ ಬರ್ತದೆ. ಆದ್ದರಿಂದ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಯಾರು ಸಗುಣರೂಪಿಯಾದಂತಹ ಪರಮೇಶ್ವರನಾದ ನನ್ನನ್ನು ಭಕ್ತಿಯಿಂದ ಅನನ್ಯೇನೈವ ಯೋಗೇನ ನಿರಂತರವಾದ ಚಿಂತನೆಯನ್ನು ಮಾಡುತ್ತಾ ನನ್ನನ್ನು ಯಾರು ಭಜಿಸ್ತಾರೆ, ಏತೆ ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ, ಎಲ್ಲ ಕರ್ಮಗಳನ್ನು ನನಗೆ ನ್ಯಾಸವಾಗಿಟ್ಟು, ಅಂದರೆ ನನಗೋಸ್ಕರವೇ ನನ್ನ ಹೆಸರಿನಲ್ಲಿಯೇ ಎಲ್ಲ ಕೆಲಸವನ್ನು ಬ್ರಹ್ಮಾರ್ಪಣ ಸ್ವಭಾವದಿಂದ ಪರಮಾತ್ಮನಿಗೆ ಕೆಲಸವನ್ನು ಮಾಡ್ತಾ ಇದ್ದೇನೆ ಅನ್ನತಕ್ಕಂತಹ ಭಾವನೆಯಲ್ಲಿ ಯಾರು ಮಾಡ್ತಾರೆ ಅಂತಹವರನ್ನು ಹೇಳ್ತಾನೆ ತೇಷಾಂ ಸಮುದ್ಧರ್ಥಾಂ ಮೃತ್ಯು ಸಂಸಾರ ಸಾಗರಾತ್, ಅಂತಹವರನ್ನು ನಾನು ಈ ಮೃತ್ಯು ಸಂಸಾರ ಸಾಗರದಿಂದ ಉದ್ಧರಿಸಿಬಿಡ್ತೇನೆ. ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ, ಆದ್ದರಿಂದ ನನ್ನಲ್ಲಿಯೇ ಚಿತ್ತವನ್ನು ನೀನು ತೊಡಗಿಸು ಪಾರ್ಥ. ಯಾರು ನನ್ನಲ್ಲಿ ಚಿತ್ತವನ್ನು ತೊಡಗಿಸಿ ನನಗೋಸ್ಕರ ಕರ್ಮಗಳನ್ನು ಮಾಡಿ ಅನನ್ಯ ಭಾವದಿಂದ ಈ ಸಗುಣ ಯೋಗವನ್ನು ಯಾರು ಬಳಸಿಕೊಂಡು ನನ್ನನ್ನು ಸೇರಲು ಪ್ರಯತ್ನ ಪಡ್ತಾರೆ ಅಂತಹವರಿಗೆ ನಾನು ಈ ಮೃತ್ಯು ಸಂಸಾರದಿಂದ ಈ ಸಾಗರದಿಂದ ಪಾರು ಮಾಡಿ ನಾನು ಅವರನ್ನು ಒಯ್ತೇನೆ ಅಂತ ಹೇಳಿ ಬರೀತಾನೆ. ಮೈ ಏವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮೈ ಏವ ಅತ ಊರ್ಧ್ವಂ ನ ಸಂಶಯ. ನನ್ನಲ್ಲಿಯೇ ಮನಸ್ಸನ್ನು ಇಟ್ಟು ಮೈ ಏವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ, ಬುದ್ಧಿಯಲ್ಲಿ ನನ್ನನ್ನೇ ತೊಡಗಿಸಿಕೊಂಡು ಮನ ಬುದ್ಧಿ ಎಲ್ಲದರಲ್ಲಿಯೂ ಪರಮಾತ್ಮನನ್ನು ತೊಡಗಿಸಿಕೊಂಡು ಮತ್ತೆ ನನ್ನಲ್ಲಿಯೇ ನೆಲೆಸುವೆ, ಮತ್ತು ಮೇಲ್ಮುಖನಾಗಿ ನನ್ನನ್ನು ಬಂದು ಸೇರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಭಗವಂತನನ್ನೇ ಇಲ್ಲಿ ನಮಗೆ ಹೇಳೋದು ಸುಲಭವಾದ ದಾರಿ ಅಂದರೆ ನಿರ್ಗುಣೋಪಾಯವಲ್ಲ, ಸಗುಣೋಪಾಯ. ಅದಕ್ಕೆ ಯೋಗ ಬುದ್ಧಿ ಇರಬೇಕು, ಅಹಂಭಾವವಿರಬಾರದು, ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳತಕ್ಕಂತಹ ಶಕ್ತಿ ಇರಬೇಕು. ಹಾಗಾಗಿ ಇದು ನಮಗೆ ಬಹಳ ಸುಲಭ ಅಂತ ಹೇಳ್ತಾನೆ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮೈ ಸ್ಥಿರಂ. ನೋಡಿ, ಪರ್ಯಾಯಗಳನ್ನು ಕೊಡ್ತಾನೆ. ಇದಾಗದೆ ಹೋದರೆ, ಇದಾಗದೆ ಹೋದರೆ, ಹೀಗಾಗದೆ ಹೋದರೆ ಏನು ಮಾಡಬೇಕು. ಅತ ಚಿತ್ತಂ ಸಮಾಧಾತುಂ, ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಬರದೆ ಹೋದರೆ, ನ ಶಕ್ನೋಸಿ ಮೈ ಸ್ಥಿರಂ, ಎಲ್ಲಿ ಪರಮಾತ್ಮನಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳೋದಕ್ಕೆ ಆಗದೆ ಹೋದರೆ ಏನು ಮಾಡಬೇಕು ಅಂತ ಹೇಳ್ತಾನೆ ಭಗವಂತನೇನೆ. ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ನೀನು ಅಭ್ಯಾಸ ಮಾಡು ನಿರಂತರವಾಗಿ. ಒಮ್ಮೆ ಕಷ್ಟವಾಯಿತು, ಮನಸ್ಸು ನಿಲ್ಲಲಿಲ್ಲ, ಮತ್ತಷ್ಟು ಪ್ರಯತ್ನ ಪಡು. ಭಗವದ್ಗೀತೆಯನ್ನು ಓದುವ ಪ್ರಯತ್ನವನ್ನು ಮಾಡುವುದು. 4 ಶ್ಲೋಕ ಓದಿಸುವ ಹೊತ್ತಿಗೆ ಆಗೋದಿಲ್ಲ, ಇದು ಕಷ್ಟ, ಇದು ಸಂಸ್ಕೃತ ಅನಿಸುತ್ತೆ. ಇನ್ನು ಯಾವುದೋ ಒಂದು ಟೇಪ್ ರೆಕಾರ್ಡನ್ನು ಹಾಕ್ಕೊಂಡು ಅದರಲ್ಲಿ ಹೇಳಿದ್ದನ್ನು ಕೇಳಿ ಮತ್ತೆ 1-2 ಸತಿ ಹೇಳಿದರೆ ಆಮೇಲೆ ಸ್ವಲ್ಪ ಸ್ವಲ್ಪ ಅರ್ಥವಾದಂತೆ ಪರಮಾತ್ಮ ನನ್ನಲ್ಲಿಯೇ ಬುದ್ಧಿಯನ್ನು ಪ್ರಚೋದಿಸ್ತಾನೆ. ನಮ್ಗೆ ಅರ್ಥವಾಗಕ್ಕೆ ಶುರುವಾಗುತ್ತೆ. ಅರ್ಥವಾಗಕ್ಕೆ ಶುರುವಾದಾಗ ಆಸಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಹೇಳ್ತಾನೆ ಅಭ್ಯಾಸ ಯೋಗೇನ, ಅಭ್ಯಾಸವನ್ನು ಮಾಡ್ತಾ ಹೋಗು ಅಂತ ಹೇಳ್ತಾನೆ. ಅಭ್ಯಾಸೇಪ್ಯಸಮರ್ಥೋಸಿ, ಒಂದು ವೇಳೆ ಅಭ್ಯಾಸ ಮಾಡೋದು ಕಷ್ಟ ಸ್ವಾಮಿ, ಕಲಿಯುಗದಲ್ಲಿದ್ದೇನೆ ನಾನು, ಜೀವನೋಪಾಯವೇ ದೊಡ್ಡ ಕಷ್ಟದ ವಿಚಾರ, ಅದರಲ್ಲಿಯೂ ಸಿಟಿಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೀನಿ. ಬೆಳಗಾಗೆದ್ದು 8:15 ಗಂಟೆಗೆ ಮನೆ ಬಿಟ್ಟು ಹೊರಡದೆ ಹೋದರೆ ಅವತ್ತಿನ ಜೀವನವೇ ನಡೆಯೋದಿಲ್ಲ ಅನ್ನತಕ್ಕಂತಹ ವ್ಯವಸ್ಥೆ ನಿನ್ನಲ್ಲಿ ಪರಿಸ್ಥಿತಿ ಇದ್ದರೂ ಕೂಡ ಆಗ ಏನು ಮಾಡು, ಮತ್ಕರ್ಮ ಪರಮೋಭವ, ನನ್ನಲ್ಲಿ ಎಲ್ಲ ಕೆಲಸವನ್ನು ಒಪ್ಪಿಸಿ, ಮದರ್ಥಮಪಿ ಕರ್ಮಾಣಿ, ನನ್ನಲ್ಲಿ ಎಲ್ಲ ಕರ್ಮಗಳನ್ನು ಒಪ್ಪಿಸಿಬಿಡು ಪರಮಾತ್ಮನಿಗೆ. ಕುರ್ವನ್ ಸಿದ್ಧಿಮವಾಪ್ಸಿಸಿ, ಆ ರೀತಿ ಮಾಡಿದಲ್ಲಿ ನಿನಗೆ ಸಿದ್ಧಿ ದೊರಕ್ತದೆ. ಆಲ್ಟರ್ನೇಟ್ಸ್ ಕೊಡ್ತಾನೆ. ಅತೈತದಪ್ಯಶಕ್ತೋಸಿ, ಅದರಲ್ಲಿಯೂ ಕೂಡ ಮದರ್ಪಣೆಯನ್ನು ಮಾಡು, ನನ್ನಲ್ಲಿ ಅರ್ಪಿಸು ಅಂತ ಹೇಳಿದಲ್ಲ ಭಗವಂತ. ಅದರಲ್ಲಿ ಕೂಡ ಏನಾದರೂ ನಿನಗೆ ಕಷ್ಟ ಇದ್ದಲ್ಲಿ ಕರ್ತುಂ ಮಧ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ, ಎಲ್ಲ ಕರ್ಮಗಳ ಫಲವನ್ನು ಹಿಂದೆಯೇ ಹೇಳಿದ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋ ಸ್ವಕರ್ಮಣಿ. ಕೆಲಸ ಮಾಡದೇ ಇರಬೇಡ,
ಆದರೆ ಕೆಲಸದ ಫಲಾಫಲಗಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಅದನ್ನು ನನಗೆ ಬಿಟ್ಟುಬಿಡು ಅಂತ ಹೇಳಿ, ಅದೇ ರೀತಿಯಲ್ಲಿ ಸರ್ವಕರ್ಮ ಫಲ ತ್ಯಾಗಂ ತತಃ ಕುರು ಯಥಾತ್ಮವಾನ್, ಆ ರೀತಿ ಮಾಡು, ಆಗಲೂ ಕೂಡ ನಾನಿಗೆ ಸಹಾಯವನ್ನು ಮಾಡಿ ಫಲವನ್ನು ತ್ಯಾಗ ಮಾಡುವುದರಿಂದ ಈ ಸಾಧನೆಯನ್ನು ಮಾಡೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ, ಮರ್ಮವನ್ನರಿಯದೆ ಮಾಡಿದ ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ, ಜ್ಞಾನಕ್ಕಿಂತ ಪರಮೇಶ್ವರನ ಸ್ವರೂಪದ ಧ್ಯಾನ ಇದೆಯಲ್ಲ ಅದು ಶ್ರೇಷ್ಠ. ಧ್ಯಾನಾತ್ ಕರ್ಮಫಲ ತ್ಯಾಗ, ಈ ಧ್ಯಾನ ಮಾಡುವುದಕ್ಕಿಂತಲೂ ಕರ್ಮಫಲಗಳ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಅದು ಕರ್ಮಯೋಗ, ಅದು ಶ್ರೇಷ್ಠವಾದದ್ದು. ಯಾಕೆಂದರೆ ತ್ಯಾಗದಿಂದಲೇ ಪರಮಶಾಂತಿ ದೊರಕ್ತದೆ ಅಂತ ಹೇಳಿ. ಪರಮಶಾಂತಿ ಅಂದರೆ ಇದಕ್ಕೇನೆ ಈ ತ್ಯಾಗದ ವಿಚಾರವಾಗಿಯೇ ನಮ್ಮಲ್ಲಿ ವೇದದಲ್ಲಿ ಹೇಳ್ತಾರೆ, ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇ ನೈಕೇನ ಅಮೃತತ್ವ ಮಾನಶು ಅಂತ ಹೇಳಿ. ಅಮೃತತ್ವ ಸಿಗ್ತದೆ ತ್ಯಾಗದಿಂದ ಅಂತ. ಯಾವ ತ್ಯಾಗ? ಇಲ್ಲಿಯೇ ಹೇಳ್ತಾನೆ ಭಗವಂತ, ಕರ್ಮಫಲ ತ್ಯಾಗ. ಲಾಭ ಲಾಭೌ ಜಯ ಜಯೌ ಸುಖ ದುಃಖೇ ಸಮಯ ಭೂತ್ವ ಲಾಭ ಲಾಭೌ ಜಯ ಜಯೌ. ಮತ್ತು ಕರ್ಮಫಲಗಳ ಎಲ್ಲವನ್ನು ಭಗವಂತನಲ್ಲಿ ಬಿಟ್ಟು ಬಿಟ್ಟು ತಾನು ಮಾಡತಕ್ಕಂತಹ ಕೆಲಸವನ್ನು ನಿರಂತರವಾಗಿ ಭಗವದರ್ಪಣ ಸ್ವಭಾವದಿಂದ ಮಾಡಿದರೆ ಅಮೃತತ್ವ ದೊರಕುತ್ತದೆ, ಪರಮಶಾಂತಿ ದೊರಕುತ್ತೆ ಅಂತ ಹೇಳ್ತಾನೆ. ಇನ್ನು ಮುಂದುವರಿದು ಯಾವ ಯಾವ ಒಳ್ಳೆಯ ಗುಣಗಳಿದ್ದರೆ ಪರಮಾತ್ಮನಿಗೆ ಇಷ್ಟ ಅಂತ ಹೇಳಿ ಒಬ್ಬ ಭಕ್ತನಾದವನಿಗೆ ಇರಬೇಕಾದಂತಹ 42 ಗುಣಗಳನ್ನು ಮುಂದಿನ ಕೆಲವು 7-8 ಶ್ಲೋಕಗಳಲ್ಲಿ ಹೇಳ್ತಾನೆ ಭಗವಂತ. ಅದ್ವೇಷ್ಟ ಸರ್ವಭೂತಾನಿ ಮೈತ್ರಃ ಕರುಣಯೇವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಕ್ಷಮೀ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯಃ ಮಯಿ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಅಂತಹ ಭಕ್ತ ನನಗೆ ಪ್ರಿಯನಾದವನು. ಅದ್ವೇಷ್ಟ, ಯಾರಲ್ಲಿಯೂ ದ್ವೇಷವನ್ನು ಮಾಡದೇ ಇರತಕ್ಕಂಥವನು. ಒಬ್ಬ ನಿಜವಾದ ಭಕ್ತನ ಅದ್ಭುತವಾದ ಲಕ್ಷಣ, ಇಡೀ ಜೀವನದಲ್ಲಿ ಅವನಿಗೆ ದ್ವೇಷವಿರಬಾರ್ದು. ಅಂತಹ ಒಂದು ಬುದ್ಧಿ ಇದ್ದರೆ ಅವನು ಭಕ್ತನಾಗೋದಕ್ಕೆ ಲಾಯಕ್ಕಾಗಿರ್ತಾನೆ ಅಂತ ಹೇಳಿ. ಇದರ ಬಗ್ಗೆ ಒಂದು ಕಥೆಯನ್ನು ಹೇಳೋದಿದೆ, ಮುಂದೆ ಹೇಳುತ್ತೇನೆ ನಾನೀಗ. ಅದ್ವೇಷ್ಟ ಸರ್ವಭೂತಾನಿ, ಯಾವ ಒಂದು ಪ್ರಾಣಿಯಲ್ಲಿಯೂ ದ್ವೇಷ ಇರಬಾರ್ದು. ಮೈತ್ರ ಕರುಣಯೇವ ಚ, ಸ್ನೇಹ ಮತ್ತು ಕರುಣೆ. ನಿರ್ಮಮೋ ನಿರಹಂಕಾರ, ಅಹಂಕಾರ ಇಲ್ಲದೆ ಇರತಕ್ಕಂತಹದ್ದು. ಸಮದುಃಖ ಸುಖ ಕ್ಷಮಿ, ಸಮದುಃಖ, ದುಃಖವಾಗಲಿ ಸುಖವಾಗಲಿ ಸಮವಾಗಿ ತೆಗೆದುಕೊಳ್ಳಬೇಕು. ಫಲತ್ಯಾಗ ಅಂತ ಹೇಳಿ ಭಗವಂತನೇ ಹೇಳಿದ. ಕ್ಷಮಿ, ಬೇರೆ ತಪ್ಪು ಮಾಡಿದವರನ್ನು ಕೂಡ ಕ್ಷಮಿಸತಕ್ಕಂಥವನಾಗಬೇಕು. ಸಂತುಷ್ಟ, ಏನಿದೆಯೋ ಅದರಲ್ಲಿ ಸಂತುಷ್ಟತೆ ಇರತಕ್ಕಂತಹವನು. ಸತತಂ ಯೋಗಿ, ಯಾವಾಗಲೂ ಯೋಗದಲ್ಲಿ ನಿಯುಕ್ತನಾಗಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ ಸಿದ್ಧ ಸಿದ್ಧಿ ಸಮೋ ಭೂತ್ವ ಸಮತ್ವಂ ಯೋಗ ಮುಚ್ಚತೆ, ಅವನೇ ಯೋಗಿ. ಮತ್ತು ದೃಢ ನಿಶ್ಚಯ, ಪರಮಾತ್ಮನನ್ನು ತಲುಪುವುದರಲ್ಲಿ ದೃಢ ನಿಶ್ಚಯನಾಗಿರಬೇಕು. ಮೈ ಅರ್ಪಿತ ಮನೋಬುದ್ಧಿ, ಪರಮಾತ್ಮನಲ್ಲಿ ಅರ್ಪಿಸಿದಂತಹ ಮನೋಬುದ್ಧಿ ಅವನಲ್ಲಿ ಇರಬೇಕು. ಮದ್ಭಕ್ತ, ಅಂತಹ ನನ್ನ ಭಕ್ತ ಸಮೇ ಪ್ರಿಯ, ನನಗೆ ಪ್ರಿಯಕರನಾದಂತಹವನು ಅಂತ ಹೇಳ್ತಾರೆ. ಇಲ್ಲಿ ಅದ್ವೇಷ್ಟಿ ಅಂದರು. ಬಹಳ ಮುಖ್ಯವಾದಂತಹ ಗುಣ ದ್ವೇಷವಿಲ್ಲದೆ ಇರತಕ್ಕಂತಹದ್ದು. ಯಾವುದಪ್ಪ ಅಂದರೆ, ಕೆಲವರು ಪಾಶ್ಚಾತ್ಯದವರು ಈ ಭಗವದ್ಗೀತೆಯನ್ನು, ನಮ್ಮ ಗುರುಗಳು ಹೇಳಿದ ಮಾತಿದು, ಭಗವದ್ಗೀತೆಯಲ್ಲಿ ಕೃಷ್ಣ ದ್ರೋಣ ಭೀಷ್ಮರನ್ನು ಹೊಡಿ ಬಡಿ ಅಂತ ಹೇಳ್ತಾನೆ, ಕಡೆಯಲ್ಲಿ ಅದ್ವೇಷ್ಟಿ ಅಂತ ಹೇಳ್ತಾನೆ. ಇದಕ್ಕೆ ಒಂದಕ್ಕೆ ಕಾಂಟ್ರಡಿಕ್ಟರಿ ಆಗಿದೆಯಲ್ಲ ಅನ್ನುವ ಅರ್ಥದಲ್ಲಿ ಹೇಳ್ತಾನೆ. ಅದನ್ನು ನಮ್ಮ ಗುರುಗಳು ಹೇಳ್ತಾ ಇದ್ದರು, ಪರಮಾತ್ಮನ ಗುಣಗಳನ್ನು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂತಹವರು ಲೌಕಿಕವಾಗಿ ಮಾತನಾಡ್ತಕ್ಕಂತಹದ್ದು. ಅದರಲ್ಲಿ ಭಗವಂತ ಹಿಂದೆಯೇ ಹೇಳ್ತಾನೆ, ಯಾವುದು ಇಲ್ಲವೋ, ಹಿಂದೆ ಇರಲಿಲ್ಲವೋ, ಮುಂದೆ ಇರುವುದಿಲ್ಲವೋ ಅದರ ಬಗ್ಗೆ ನೀನು ತತ್ರಕಾ ಪರಿದೇವನ, ನೀನು ಯೋಚನೆ ಮಾಡ್ತಕ್ಕಂಥದ್ದು ಏನಿದೆ, ನಿನ್ನ ಕರ್ತವ್ಯವನ್ನು ಮಾಡು ಅಂತ ಹೇಳಿದಾನೆ. ಅದಕ್ಕೆ ಉದಾಹರಣೆಯಾಗಿ ಹೇಳ್ತಾರೆ, ನಾವು ಮನೆಯಲ್ಲಿ ಕಸ ಗುಡಿಸ್ತೀವಪ್ಪ, ಕಸದ ಮೇಲೆ ದ್ವೇಷವೇ ನಮಗೆ? ಪರಮಾತ್ಮನಿಗೆ ಭೀಷ್ಮನೂ ಒಂದು ಕಸವೇ ಲೆಕ್ಕ. ಆಮೇಲೆ ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಒಂದು ಹಲ್ಲನ್ನು ಕೀಳ್ತಾರೆ, ಹುಳಿತು ಹೋಗಿರೋ ಹಲ್ಲು, ಬಿದ್ದು ಹೋಗ್ತಾ ಅಳ್ಳಾಡ್ತಾ ಇರೋ ಹಲ್ಲು, ಅದನ್ನು ಕಿತ್ತು ಹಾಕ್ತಾರೆ.
ನಮ್ಮ ಒಳ್ಳೆಯದಕ್ಕೆ ಕಿತ್ತು ಹಾಕ್ತಾರ, ನಮ್ಮ ಕೆಟ್ಟದಕ್ಕೆ ಕಿತ್ತು ಹಾಕ್ತಾರ? ಹಾಗಾಗಿ ಆ ಭಗವಂತನ ವಿಚಾರವಾಗಿ ಈ ರೀತಿಯ ಮಾತುಗಳು ಬಹಳ ಮನಸ್ಸಿಗೆ ನೋವು ತರ್ತಕ್ಕಂತಹದ್ದು. ಬೇರೆ ಯಾರಾದರೂ ಹೇಳಿದರೆ ಅದನ್ನು ನಾವು ಸಹಿಸಬಾರದು, ತಕ್ಷಣ ಖಂಡನೆ ಮಾಡ್ತಕ್ಕಂಥದ್ದು ಇರಬೇಕು. ಇನ್ನು ಅದ್ವೇಷ್ಟಿ ಎನ್ನುವ ವಿಚಾರದಲ್ಲಿ ರಾಮಾನುಜರ ಚರಿತ್ರೆಯಲ್ಲಿ ರಾಮಾನುಜಾಚಾರ್ಯರು ಅವರು ಶ್ರೀರಂಗದಲ್ಲಿ ಆಚಾರ್ಯರಾಗಿರ್ತಾರೆ. ಅಲ್ಲಿ ಎಲ್ಲ ಜಾತಿಯ ಜನರನ್ನು ಕೂಡ ದೇವಸ್ಥಾನದಲ್ಲಿ ಇರತಕ್ಕಂಥ ಹೂ ಕಟ್ಟೋರು, ನೀರು ತುಂಬೋರು, ತೊಳೆಯುವವರು, ಮತ್ತು ಭಗವಂತನಿಗೆ ಅರ್ಚನೆ ಮಾಡ್ತಕ್ಕಂತಹವರು, ಭಗವಂತನ ಧ್ಯಾನ ಮಾಡುವ ಗೋಷ್ಠಿಯವರು, ಎಲ್ಲರಿಗೂ ಒಂದೇ ರೀತಿಯಾದಂತಹ ಪ್ರಸಾದ ವಿನಿಯೋಗವಾಗಲಿ, ಇನ್ನೊಂದಾಗಲಿ ಮುನ್ನೊಂದಾಗಲಿ ಸೌಲಭ್ಯಗಳು ಒಂದೇ ರೀತಿ ದೊರಕಬೇಕು ಅನ್ನತಕ್ಕಂಥದ್ದು ಗ್ರೇಟೆಸ್ಟ್ ರಿಫಾರ್ಮರ್. ಅದಕ್ಕೆ ನಮ್ಮ ಇವಾಗ ಹೈದರಾಬಾದ್ನಲ್ಲಿ ಈಕ್ವಾಲಿಟಿ ಅಂತ ಹೇಳಿ ಒಂದು ಸ್ಪಿರಿಚುವಲ್ ಈಕ್ವಾಲಿಟಿ ರಾಮಾನುಜರ ವಿಗ್ರಹವನ್ನು ಸ್ಥಾಪನೆ ಮಾಡಿರೋದು. ಅಂತಹ ರಾಮಾನುಜರ ಬಗ್ಗೆ ತುಂಬ ಜನಕ್ಕೆ ಅಸೂಯೆ ಇತ್ತಂತೆ. ಆ ಅಸೂಯೆ ಇದ್ದಂತಹ ಜನ ಏನು ಮಾಡ್ತಾರೆ, ರಾಮಾನುಜರಿಗೆ ವಿಷಪ್ರಾಶನ ಮಾಡಿಸಬೇಕು ಅಂತ ಹೇಳಿ ತೀರ್ಥದಲ್ಲಿ ಕೊಡ್ತಕ್ಕಂತಹ ತೀರ್ಥದಲ್ಲಿ ವಿಷವನ್ನು ಹಾಕಿಬಿಡ್ತಾರಂತೆ. ತೀರ್ಥವನ್ನು ಕೊಡ್ತಾ ಬರ್ತಾರೆ, ಕಡೆಯಲ್ಲಿ ಆ ಭಟ್ರಿಗೆ ರಾಮಾನುಜರಿಗೆ ತೀರ್ಥ ಕೊಡಬೇಕಾದ್ರೆ ಕೈ ನಡುಕವಾಗುತ್ತಂತೆ. ಆಗ ರಾಮಾನುಜರು ಕೇಳ್ತಾರೆ, ಏನಿದು, ಯಾಕೋ ಕೈ ನಡುಗ್ತಾ ಇದೆಯಲ್ಲ ನಿಮ್ಮದು ಅಂತ ಹೇಳಿದರೆ, ಅವರಿಗೆ ರಾಮಾನುಜರ ಎದುರುಗಡೆಯಲ್ಲಿ ಸಾಮಾನ್ಯವಾಗಿ ಅಂತಹ ಒಳ್ಳೆಯವರ ಎದುರುಗಡೆಯಲ್ಲಿ ಸುಳ್ಳು ಹೇಳುವಂಥದ್ದು ಯಾರಿಗೂ ಬರೋದಿಲ್ಲ. ಸುಳ್ಳು ಹೇಳೋಕ್ಕಾಗದಿರಾ ಅವ್ರ ಬಾಯಿನಲ್ಲಿ ಇದರಲ್ಲಿ ವಿಷ ಇದೆ ಅಂತ ಬಂದುಬಿಡ್ತಂತೆ. ಬಂದಾಗ ರಾಮಾನುಜಾಚಾರ್ಯರು ಹೇಳ್ತಾರೆ, ನಿಮಗೆ ಗೊತ್ತಿದೆ ಅಲ್ವಾ, ನೀವು ಪರಮಾತ್ಮನ ತೀರ್ಥ ತಾನೇ ಕೊಡ್ತಾ ಇರೋದು, ಭಗವಂತನ ತೀರ್ಥವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಕೊಡಿ ಅಂತ ಹೇಳಿ ತೀರ್ಥವನ್ನು ತೆಗೆದುಕೊಂಡು ತಾವು ಅದನ್ನು ಜೀರ್ಣಿಸಿಕೊಂಡರು. ಅಂತಹ ತನ್ನ ಮೇಲೆ ವಿಷವನ್ನು ಹಾಕಿದವರ ಮೇಲೆಯೂ ದ್ವೇಷವನ್ನು ತೋರಿಸಲಿಲ್ಲ. ಅಂತಹ ಸ್ವಭಾವ ಪರಮ ಭಕ್ತನಿಗೆ ಇರಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅದ್ವೇಷ್ಟಿ, ದ್ವೇಷವಿಲ್ಲದೆ ಇರತಕ್ಕಂತಹ ಸ್ವಭಾವ ಇರಬೇಕು ಅಂತ ಹೇಳಿ. ಅದೇ ಶ್ರೀರಂಗದಲ್ಲಿ ಒಬ್ಬರು ಈ ಬಿಲ್ವರು ಅಂತ ಒಂದು ಬಿಲ್ವ ಜಾತಿ ಇರುತ್ತದೆ, ಆ ಜಾತಿಯವರು ಬಂಗಾರವಿಲ್ಲಿ ಅಂತ ಹೇಳಿ ಒಬ್ಬರು ದಾಸರಿದ್ದರಂತೆ. ಅವರ ಹೆಸರು ಧನುರ್ದಾಸ ಅಂತ ಹೇಳಿ. ಆ ಧನುರ್ದಾಸನ ಹೆಂಡತಿಯ ಹೆಸರು ಪೊನ್ನಾಚಿ ಅಂತ ಹೇಳಿ. ಈ ಪೊನ್ನಾಚಿ ಎನ್ನತಕ್ಕಂತಹವಳು ಅದ್ಭುತ ಸುಂದರಿ, ಬಹಳ ಸುಂದರವಾದ ಕಣ್ಣುಳ್ಳವಳು. ಅವಳನ್ನು ಕಮಲಾಕ್ಷಿ ಅಂತಲೇ ಇವನು ಪ್ರೀತಿಯಿಂದ ಕರೀತಾ ಇದ್ರಂತೆ. ಆ ರೀತಿ ಕಮಲದೋಪಾದಿಯಲ್ಲಿ ಇರತಕ್ಕಂತಹ ಕಣ್ಣುಳ್ಳವಳು ಅವಳು ಅಂತ ಹೇಳಿ. ಒಳ್ಳೆಯ ಸುಂದರಿ, ಸಾಕಷ್ಟು ದನಕನಕಗಳು ಇದ್ದಂತಹವರು. ಇವರಲ್ಲಿ ಒಬ್ಬರು ಆಚಾರ್ಯರು ಇದ್ದರು. ಆಚಾರ್ಯರಿಗೆ ಹೊಳೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಆ ಪೊನ್ನಾಚಿ ಹೊಳೆಯಲ್ಲಿ ಬಟ್ಟೆ ಒಗಿಬೇಕಾದ್ರೆ ಅವರ ಯಜಮಾನ, ಅವರ ಗಂಡ ಧನುರ್ದಾಸ ಅವಳಿಗೆ ಈ ಥರ ಪಂಚೆ ಇಟ್ಕೊಂಡು ನೆರಳು ಮಾಡ್ತಾ ಇದ್ದಂತೆ. ಅದನ್ನು ನೋಡಿ ಆಶ್ಚರ್ಯವಾಯಿತು. ಶಿಷ್ಯರಲ್ಲಿ ಪ್ರಶ್ನೆ ಕೇಳ್ತಾರೆ, ಏನಿದು ಈ ಹುಚ್ಚಿನ ಥರ ಆಡ್ತಾನಲ್ಲ, ಹೆಂಡತಿಗೆ ಪಂಚೆಯನ್ನು ಹಿಡಿದು ನೆರಳು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಇಲ್ಲ ಅವನ ಹೆಂಡತಿಯ ತುಂಬ ಸುಂದರಿಯವಳು, ಅವಳ ಕಣ್ಣುಗಳು ಅದ್ಭುತವಾಗಿದೆ, ಆ ಕಣ್ಣು ಬಾಡಿ ಹೋಗುತ್ತೆ ಅಂತ ಪಂಚೆ ಹಿಡಿತಾನೆ ಅಂತ ಹೇಳಿದ್ರಂತೆ. ಮತ್ತೆ ಮುಂದಿನ ದಿವಸ ಇವರೇನು ಮಾಡ್ತಾರೆ, ಮಾರನೇ ದಿವಸ ಅದೇ ಪರಿಸ್ಥಿತಿಯನ್ನು ನೋಡಿ ಅವನನ್ನೇ ಕರೀತಾರಂತೆ. ಏನಪ್ಪ ಇದು ಈ ರೀತಿ ಹಿಡಿದಿದೆಯಾ ಅಂದರೆ, ನನ್ನ ಹೆಂಡತಿಯ ಕಣ್ಣುಗಳು ಕಮಲದಂತಿದೆ, ಅದು ಎಲ್ಲಿ ಬಾಡಿ ಹೋಗ್ತದೋ ಅಂತ ಹಿಡಿತಾ ಇದ್ದೀನಿ ಅಂತ ಹೇಳ್ತಾನಂತೆ. ಅಂತಹ ಪ್ರೀತಿಯ ಗಂಡ ಹೆಂಡಂದಿರು ಕೂಡ ಹೌದು. ಅವರು ಆಚಾರ್ಯರು ಅರ್ಥ ಮಾಡ್ಕೊಳ್ತಾರೆ, ಇವನಲ್ಲಿ ಅದ್ಭುತವಾದಂತಹ ಪ್ರೇಮ ಇದೆ, ಈ ಪ್ರೇಮವನ್ನು ನಾವು ಭಗವಂತನ ಕಡೆಗೆ ತಿರುಗಿಸಿದರೆ ಭಯಂಕರವಾದಂತಹ ಭಕ್ತನಾಗ್ತಾನೆ ಅಂತ ಹೇಳಿ ಅವನಿಗೆ ಕರೆದು ಹೇಳ್ತಾರಂತೆ, ನೋಡಪ್ಪ ಈ ಕಣ್ಣಿಗಿಂತ ಅದ್ಭುತವಾದ ಕಣ್ಣನ್ನು ನಾನು ತೋರಿಸಿದರೆ ಏನು ಮಾಡ್ತೀಯಾ ಅಂತ ಹೇಳಿ. ಆಗ ಅವರನ್ನೇ ನಾನು ಉಪಾಸನೆ ಮಾಡ್ತೇನೆ ಅಂತ ಹೇಳ್ತಾನಂತೆ. ಆಗ ಅವನನ್ನು ನೀನು ವೇದಕ್ಕೆ ಬಾ, ನನ್ನ ಜೊತೆಯಲ್ಲಿ ಪಾಠಕ್ಕೆ ಬಾ ಅಂತ ಹೇಳಿ ಭಕ್ತಿ ಪಾಠಗಳನ್ನು ಉಪದೇಶ ಮಾಡ್ತಾರೆ. ಅವನು ಪ್ರತಿನಿತ್ಯ ಪ್ರಶ್ನೆ ಕೇಳೋದಂತೆ, ಯಾವಾಗ ನನಗೆ ಆ ಕಣ್ಣನ್ನು ತೋರಿಸ್ತೀರಿ ಗುರುಗಳೇ ಅಂತ. ಇವರು ಹೀಗೆ ಇವನಿಗೆ ಭಕ್ತಿ ಬರುವವರೆಗೆ 1-2 ವರ್ಷ ತೋರಿಸ್ತೇನೆ ಅಂತ ಹೇಳಿ ತಳ್ತಾ ಹೋಗ್ತಾರೆ. ಆಮೇಲೆ ಒಂದು ದಿವಸ ರಂಗನಾಥನ ಕಣ್ಣುಗಳನ್ನು ತೋರಿಸ್ತಾರಂತೆ. ಅವನು ಪರಮ ಭಕ್ತನಾಗಿ ಹೋಗಿಬಿಡ್ತಾನಂತೆ. ಆ ದೇವಸ್ಥಾನವನ್ನೇ ಬಿಟ್ಟು ಹೊರಗೆ ಬರದೆ ರೀತಿಯಲ್ಲಿ ಅವನು ಉಪಾಸನೆ ಮಾಡುವಂತಹ ಪರಮ ಭಕ್ತನಾಗ್ತಾನೆ ಅಂತ ಹೇಳಿ. ಅವನು ಶೂದ್ರನಾದರೂ ಕೂಡ, ಅವನಲ್ಲಿ ಶಿಷ್ಯರಿಗೆ ಯಾರಿಗೂ ಇಷ್ಟವಿಲ್ಲದೆ ಇದ್ದರೂ ಕೂಡ ಅವನಲ್ಲಿ ಭಕ್ತಿಯನ್ನು ಬೋಧನೆ ಮಾಡಿದಂತಹ ಆಚಾರ್ಯರು, ಅವನು ಕೂಡ
ಇಲ್ಲಿ ಜಾತಿ ಮುಖ್ಯವಲ್ಲ. ಭಗವಂತನ ಪ್ರೀತಿಯನ್ನು ಪಡೆಯೋದಕ್ಕೆ ಭಕ್ತಿ ಒಂದೇ, ಭಗವಂತನ ದರ್ಶನಕ್ಕೆ ಭಕ್ತಿ ಒಂದೇ ಸಾಧನ ಅನ್ನತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಉಳಿದ ಭಾಗವನ್ನು ಇದರ ಮುಂದೆ ಇದೇ ಕಥೆಯ ಮುಂದುವರೆದ ಭಾಗ ಇದೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀಕೃಷ್ಣ.